ನಮಸ್ಕಾರ. ನಮ್ಮ ನವರಾತ್ರಿ ವಿಶೇಷ ಸರಣಿಯ 6ನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ. ಸ್ಕಂದಮಾತಾ ದೇವಿಯ ಮಾತೃವಾತ್ಸಲ್ಯವನ್ನು ಕೊಂಡಾಡಿದ ನಂತರ ಇಂದು ನಾವು ಮತ್ತೊಂದು ಮಹಾನ್ ಶಕ್ತಿ ಸ್ವರೂಪಿಣಿಯ ಆರಾಧನೆಗೆ ಸಿದ್ಧರಾಗಿದ್ದೇವೆ. ನವರಾತ್ರಿಯ 6ನೇ ದಿನ ನಾವು ಪೂಜಿಸುವ ದೇವತೆ ದುರ್ಗಾದೇವಿಯ 6ನೇ ಅವತಾರ ಶ್ರೀ ಕಾತ್ಯಾಯನಿ ದೇವಿ. ಕಾತ್ಯಾಯನಿ ಎಂಬ ಹೆಸರು ಕೇಳಿದಾಗ ನಿಮಗೆ ಏನನ್ನಿಸುತ್ತದೆ? ಈಕೆಯು ದುಷ್ಟರ ಸಂಹಾರಕ್ಕಾಗಿ ಜನ್ಮ ತಾಳಿದ ಮಹಾಶಕ್ತಿ. ಬನ್ನಿ, ಈಕೆಯ ಹೆಸರಿನ ಹಿಂದಿರುವ ಮಹತ್ವ ಮತ್ತು ಅಸುರರ ಉಪಟಳದಿಂದ ಲೋಕವನ್ನು ರಕ್ಷಿಸಿದ ಅದ್ಭುತ ಕಥೆಯನ್ನು ತಿಳಿಯೋಣ. ಪುರಾತನ ಕಾಲದಲ್ಲಿ ಮಹಿಷಾಸುರನೆಂಬ ಅತ್ಯಂತ ಬಲಶಾಲಿ ರಾಕ್ಷಸನಿದ್ದ. ಬ್ರಹ್ಮನಿಂದ ವರ ಪಡೆದಿದ್ದ ಈತ ದೇವತೆಗಳಿಗೆ ಮತ್ತು ಮಾನವರಿಗೆ ಅಪಾರ ತೊಂದರೆ ಕೊಡುತ್ತಿದ್ದ. ಅವನ ಉಪಟಳದಿಂದ ದೇವತೆಗಳು, ಋಷಿಮುನಿಗಳು ಮತ್ತು ಸಾಮಾನ್ಯ ಜನರು ಭಯಭೀತರಾಗಿದ್ದರು. ತಾರಕಾಸುರನಿಗೆ ಈಗಾಗಲೇ ದುರ್ಗಾದೇವಿ ಚಂಡಿಕಾ ರೂಪದಲ್ಲಿ ಮಹಿಷಾಸುರನನ್ನು ವಧಿಸಿದ್ದಳು. ಆದರೆ ಮಹಿಷಾಸುರನ ಉಪಟಳವನ್ನು ಮಹಿಷಾಸುರನು ಮರಣ ಹೊಂದಿದ್ದರೂ ಅವನಂತೆಯೇ ಇನ್ನಿತರ ರಾಕ್ಷಸರು ಉಪಟಳವನ್ನು ಮುಂದುವರಿಸಿದರು. ದೇವತೆಗಳು ಮತ್ತೆ ಬ್ರಹ್ಮ, ವಿಷ್ಣು ಮತ್ತು ಶಿವನ ಬಳಿ ಮೊರೆ ಹೋದರು. ಲೋಕದ ಉದ್ಧಾರಕ್ಕಾಗಿ ಒಂದು ಶಕ್ತಿಯ ಅಗತ್ಯವಿದೆ ಎಂದು ನಿರ್ಧರಿಸಿದರು. ಆಗ ತ್ರಿಮೂರ್ತಿಗಳು ತಮ್ಮ ತೇಜಸ್ಸನ್ನು ಒಂದುಗೂಡಿಸಿದರು. ಅದೇ ಸಮಯದಲ್ಲಿ ಕಾತ್ಯಾಯನ ಎಂಬ ಮಹಾನ್ ಋಷಿ ಲೋಕ ಕಲ್ಯಾಣಕ್ಕಾಗಿ ದುರ್ಗಾದೇವಿಯನ್ನು ಆರಾಧಿಸುತ್ತಾ ತಪಸ್ಸು ದುರ್ಗಾದೇವಿಯು ತನ್ನ ಮಗಳಾಗಿ ಜನಿಸಬೇಕು ಎಂಬ ಆಸೆಯಿತ್ತು. ತ್ರಿಮೂರ್ತಿಗಳ ತೇಜಸ್ಸು ಕಾತ್ಯಾಯನ ಋಷಿಯ ಆಶ್ರಮದಲ್ಲಿ ಅವರ ಪುತ್ರಿ ಎಂಬಂತೆ ಒಂದು ಅದ್ಭುತ ಸ್ತ್ರೀ ರೂಪವನ್ನು ತಾಳಿತು. ಆ ಋಷಿಯ ಮಗಳಾಗಿ ಜನಿಸಿದ್ದರಿಂದ ಅವಳಿಗೆ ಕಾತ್ಯಾಯನಿ ಎಂಬ ಹೆಸರು ಬಂತು. ಕಾತ್ಯಾಯನಿ ದೇವಿಯು ಸಿಂಹವಾಹಿನಿಯಾಗಿ ತನ್ನ ಕೈಗಳಲ್ಲಿ ಖಡ್ಗ, ಕಮಲ, ಗದೆ ಮತ್ತು ವರಮುದ್ರೆಯನ್ನು ಹಿಡಿದು ದುಷ್ಟರ ಸಂಹಾರಕ್ಕೆ ಹೊರಟಳು. ಆಕೆಯ ಪ್ರಚಂಡ ರೂಪದಿಂದ ಅಸುರರು ಹೆದರಿ ತತ್ತರಿಸಿದರು. ಆಕೆ ತನ್ನ ಅಗಾಧ ಶಕ್ತಿಯಿಂದ ಅಸುರರ ಸೇನೆಯನ್ನು ಧ್ವಂಸ ಮಾಡಿದಳು. ಕೊನೆಗೆ ಕಾತ್ಯಾಯನಿ ದೇವಿಯು ಆ ಭೀಕರ ಅಸುರನನ್ನು ಸಂಹರಿಸಿ ಲೋಕಕ್ಕೆ ಶಾಂತಿ, ನೆಮ್ಮದಿಯನ್ನು ತಂದಳು. ದೇವತೆಗಳು ಮತ್ತು ಋಷಿಮುನಿಗಳು ದೇವಿಯನ್ನು ಕೊಂಡಾಡಿದರು. ಕಾತ್ಯಾಯನಿ ದೇವಿಯು ಸಿಂಹವಾಹಿನಿಯಾಗಿರ್ತಾಳೆ. ಆಕೆಯ ಮೈಬಣ್ಣ ಚಿನ್ನದಂತೆ ಹೊಳೆಯುತ್ತದೆ. ಆಕೆಯು 4 ಕೈಗಳನ್ನು ಹೊಂದಿದ್ದು, ಮೇಲಿನ ಬಲಗೈ ಅಭಯ ಮುದ್ರೆಯಲ್ಲಿರ್ತದೆ, ಕೆಳಗಿನ ಬಲಗೈ ವರಮುದ್ರೆಯಲ್ಲಿರ್ತದೆ. ಮೇಲಿನ ಎಡಗೈಯಲ್ಲಿ ಖಡ್ಗವನ್ನು, ಕೆಳಗಿನ ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದಿರ್ತಾಳೆ. ಆಕೆಯ ರೂಪದಲ್ಲಿ ಕರುಣೆ ಮತ್ತು ಸೌಮ್ಯತೆ ಇದ್ದರೂ ದುಷ್ಟ ಶಕ್ತಿಗಳನ್ನು ನಾಶಪಡಿಸುವ ಉಗ್ರತೆಯೂ ಇರ್ತದೆ. ಕಾತ್ಯಾಯನಿ ದೇವಿಯು ಶಕ್ತಿ, ಧೈರ್ಯ ಮತ್ತು ಜ್ಞಾನದ ಸಂಕೇತ. ಆಕೆಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಧೈರ್ಯ, ವಿವಾಹ ಯೋಗ ಮತ್ತು ಸಮೃದ್ಧಿ ದೊರೆಯುತ್ತದೆ. ನವರಾತ್ರಿಯ 6ನೇ ದಿನದಂದು ಕಾತ್ಯಾಯನಿ ದೇವಿಯನ್ನು ಆರಾಧಿಸುವಾಗ ಈ ಕೆಳಗಿನ ಮಂತ್ರವನ್ನು ಪಠಿಸುವುದರಿಂದ ಆಕೆಯ ಆಶೀರ್ವಾದ ಲಭಿಸುತ್ತದೆ ಮತ್ತು ಇಷ್ಟಾರ್ಥಗಳು ಈಡೇರುತ್ತವೆ. ಓಂ ದೇವಿ ಕಾತ್ಯಾಯನ್ಯೈ ನಮಃ. ಚಂದ್ರಹಾಸೋಜ್ವಲಕರ ಶಾರ್ದೂಲವರವಾಹನ ಕಾತ್ಯಾಯನಿ ಶುಭಂ ದದ್ಯಾದ್ದೇವಿ ದಾನಗಘಾತಿನಿ. ಈ ಮಂತ್ರವನ್ನು ಜಪಿಸುವುದರಿಂದ ಕಾತ್ಯಾಯನಿ ದೇವಿಯು ಜೀವನದಲ್ಲಿ ಎದುರಾಗುವ ಅಡೆತಡೆಗಳನ್ನು ನಿವಾರಿಸುತ್ತಾಳೆ, ವಿವಾಹವಾಗದವರಿಗೆ ಉತ್ತಮ ಸಂಗಾತಿಯನ್ನು ಕರುಣಿಸುತ್ತಾಳೆ ಮತ್ತು ನಮಗೆ ಶಕ್ತಿ, ಧೈರ್ಯವನ್ನೂ ನೀಡುತ್ತಾಳೆ. ನವರಾತ್ರಿಯ ಈ 6ನೇ ದಿನ ಕಾತ್ಯಾಯನಿ ದೇವಿಯ ಆರಾಧನೆಯು ನಮಗೆ ಕೆಟ್ಟ ಶಕ್ತಿಗಳ ಮೇಲೆ ಜಯ ಸಾಧಿಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಈಕೆ ನಿರ್ಭಯತೆ, ಪರಾಕ್ರಮ ಮತ್ತು ಸದ್ಗುಣಗಳನ್ನು ಪ್ರತಿನಿಧಿಸುತ್ತಾಳೆ. ಕಾತ್ಯಾಯನಿ ದೇವಿಯ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ.